ಬೆಳಗ್ಗೆಯಿಂದ ಸಂಜೆವರೆಗೂ ನದಿ ಹತ್ರ ಬಿದ್ದಿರ್ತೀಯ. ನಿನಗೆ ಇಷ್ಟೇ ಮೀನ್ ಸಿಕ್ಕಿರೋದಾ? ಅಬ್ದುಲ್ ಅಣ್ಣ ಹೇಳ್ತಾ ಇದ್ರು, ನದಿ ಆ ಕಡೆಯಲ್ಲಿ ತುಂಬಾನೇ ಮೀನ್ ಸಿಗುತ್ತೆ ಅಂತ. ಹೋಗಲ್ವಾ? ಒಂದ್ಸಲ ಪ್ರಯತ್ನ ಪಟ್ಟಿ ನೀನ್ ನೋಡು. ಇಲ್ಲಿ ನೋಡೆ, ನಾನು ಬೆಳಿಗ್ಗೆಯಿಂದ ಇಲ್ಲಿವರೆಗೂ ತುಂಬಾ ಕೆಲಸ ಮಾಡ್ತೀನಿ. ನಾನು ಬೆಳಿಗ್ಗೆಯಿಂದ ಇಷ್ಟೊತ್ತವರೆಗೂ ಎಷ್ಟು ಮೀನು ತರ್ತೀನೋ ಅದು ನಿನಗೆ ಕಮ್ಮಿ ಅಂತ ಅನ್ಸುತ್ತೆ. ನನ್ನ ಕೈಲಿ ಎಷ್ಟು ಹಿಡಿಯೋಕ್ಕಾಗುತ್ತೋ ಅಷ್ಟೇ ಹಿಡಿಯೋಕ್ಕಾಗೋದು. ಮತ್ತೆ ಇಷ್ಟು ರಾತ್ರಿಲಿ ಅಲ್ಲಿಗೆ ಹೋಗೋಕ್ಕಾಗಲ್ಲ. ನಾಳೆ ಬೆಳಿಗ್ಗೆ ಹೋಗ್ತೀನಿ. ನನಗೆ ನೆಮ್ಮದಿಯಾಗಿ ತಿನ್ನೋಕೆ ಬಿಡೆ. ತಿನ್ನುವಾಗ ತಲೆ ತಿನ್ಬಿಡುವೆ. ನೀನು ಏನೇ ಇಷ್ಟೊಂದು ಯೋಚಿಸ್ತಿದ್ಯಾ? ಸಮಾಧಾನವಾಗಿರೋ. ಸಮಾಧಾನವಾಗಿದ್ದರೆ ಎಲ್ಲ ಒಳ್ಳೇದಾಗತ್ತೆ. ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನಿಧಾನಕ್ಕೆಲ್ಲ ಸರಿ ಹೋಗುತ್ತೆ, ಆಯ್ತಾ? ಮತ್ತೆ ನಾನು ಒಂದ್ಸಲ ಜವಾಬ್ದಾರಿ ತಗೊಂಡ್ರೆ ನಾನು ಅದನ್ನು ನಿಭಾಯಿಸ್ತೀನಿ, ಸರಿನಾ? ಹಾ ನನಗ್ ಗೊತ್ತು ನಿನ್ ಎಷ್ಟು ಜವಾಬ್ದಾರಿ ತಗೋತೀಯ ಅಂತ. ಬರೀ ಬಾಯಿ ಮಾತಲ್ಲಿ ಹೊಟ್ಟೆ ತುಂಬಲ್ಲ. ನಾನು ಹೋಗಿ ಇಲ್ಲಿಂದ ಅಲ್ಲಿಂದ ಭಿಕ್ಷೆ ಬೇಡಿ ಆಗ ಹೊಟ್ಟೆ ತುಂಬುತ್ತೆ. ಮಾತಾಡೋ ಮಾತ್ ನೋಡು. ಇಷ್ಟು ಸ್ವಲ್ಪ ಮೀನಿಂದ ಎಷ್ಟು ದುಡ್ಡು ಸಿಗುತ್ತೆ? ಹ, ಮಾತಾಡು. ನನ್ನನ್ ಮದುವೆ ಯಾಕಾದೆ? ನಾಯಿ ನನ್ ಮಗನೆ, ಹೋಗಿಲ್ಲಿಂದ. ಮನೆ ಬಿಟ್ಟು ಹೋಗ್ ನೀನು. ಅಲ್ವೇ, ನೀನ್ ತಲೆ ಕೆಟ್ಟೋಗಿದೆ ಅಂತ ಅನ್ನಿಸ್ತಿದೆ. ಅಲ್ಲ, ಕೆರೆ ನೀರು ಕಮ್ಮಿ ಆಗಿ ಹೋಗ್ತಾ ಇದೆಯೇ? ಅಂಥದ್ರಲ್ಲಿ ಮೀನ್ ಸಿಗೋದು ತುಂಬಾ ಕಷ್ಟ ಕಣೆ. ಅಂಥದ್ರಲ್ಲೂ ನಾನು ಕಷ್ಟಪಟ್ಟು ನನ್ನಿಂದ ಎಷ್ಟು ಮೀನು ಹಿಡಿಯಕ್ಕಾಗುತ್ತೋ ಅಷ್ಟೊಂದು ತರ್ತಾ ಇದ್ದೀನಿ ಕಣೆ ನಿನಗೆ. ಆದ್ರೂ ನೀನು ಕಮ್ಮಿ ಅಂತ ಹೇಳ್ತಾ ಇದೀಯ. ನನಗೆ ಗೊತ್ತು ಮಾರ್ಕೆಟಲ್ಲಿ ಮೀನ್ ರೇಟ್ ಕಮ್ಮಿ ಆಗಿದೆ ಅಂತ. ಆದ್ರೂ ನೀನ್ ನೋಡಿದ್ರೆ ನನಗೆ ಯಾವಾಗ್ಲೂ ಬೈತಾ ಇರ್ತೀಯ, ಅಣಗಿಸ್ತಾ ಇರ್ತೀಯ, ತಲೆ ತಿಂತಾ ಇರ್ತೀಯ ಕಣೆ ನೀನು. ನಾನು ಅನ್ಕೊಂಡಿದ್ದೆ ನಾನು ಪಡೋ ಕಷ್ಟ ನಿನ್ಗೆ ಅರ್ಥ ಆಗತ್ತೆ ಅಂತ. ಆದ್ರೆ ಇಲ್ಲ, ನಾನೇನ್ ಮಾಡಕ್ಕಾಗತ್ತೆ? ಯಾವಾಗ ನೋಡಿದ್ರು ನೀನ್ ಹೇಳ್ತಿರ್ತೀಯ ಮೀನ್ ಬೇಕು, ದುಡ್ಡು ಬೇಕು ಅಂತ. ನನ್ನ ತಲೆನ ಹಾಳು ಮಾಡ್ತಾ ಇದ್ಯಾ ನೀನು. ಊಟ ಬೇಡ ನನಗೆ, ನಂಗೆ ಮನೇನೂ ಬೇಕಾಗಿಲ್ಲ. ಹೋಗು. ಮೀನ್ ಏನಾದ್ರೂ ಸಿಕ್ಕಿಲ್ಲ ಅಂದ್ರೆ ಮನೆಗೂ ಬರ್ಬೇಡ. ಬರೀ ಕೈಯಲ್ಲಿ ಮನೆಗ್ ಬಂದ್ರೆ ಸಾಯ್ಸಾಕ್ಬಿಡ್ತೀನಿ ನಿನ್ನ. ನಾನ್ ನಿನ್ನ ನೋಡ್ಕೋತೀನಿ. ಆಗ ನಾನು ಹೋಗ್ತಾ ಇದ್ದೀನಿ. ನನಗೆ ನಿನ್ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ. ನಾನಿವತ್ ಮೀನ್ನ ಹಿಡಿತೀನಿ. ಆದ್ರೂ ಈ ಮನೆಗೆ ಬರೋದಿಲ್ಲ. ನೋಡ್ತಾ ಇರೋ.
ಏನಪ್ಪ ಇದು? ಮೀನಿರೋ ಆಗಿದೆ ಇಲ್ಲಿ. ಇವತ್ತು ಜಾಸ್ತಿ ಮೀನು ಹಿಡಿದು ಮನೆಗೆ ತೊಗೊಂಡು ಹೋಗ್ತೀನಿ. ನನ್ನ ಹೆಂಡತಿಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇಲ್ಲ ಇಲ್ಲ, ಅವಾಗಲೂ ಹೇಳ್ತಾಳೆ, ಮೀನೆಲ್ಲಿ ಇಷ್ಟೊಂದು ಕಣಿವೆ ಮೀನು ಹಿಡ್ಕೊಂಡು ಬಂದಿದ್ಯಾ ಅಂತ. ತಲೆ ಕೆಟ್ಟವಳ. ಮೊದಲು ನಾನು ಮೀನು ಹಿಡಿತೀನಿ, ಆಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಮೀನಿದೆ. ಜನ ಉತ್ತರದ ಕಡೆ ಯಾಕೆ ಹೋಗ್ಬಾರ್ದು ಅಂತ ಹೇಳ್ತಿದ್ರು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ನನ್ನ ಮಕ್ಕಳು ಏನೇನೋ ಹೇಳ್ತಾರೆ. ಅಯ್ಯೋ ದೇವ್ರೆ, ತುಂಬಾ ಭಾರ ಇದೆ. ನನ್ಗನ್ಸುತ್ತೆ ತುಂಬಾ ಮೀನ್ ಸಿಕ್ಕಿರ್ಬೇಕು ಅಂತ. ಎತ್ತಿ ನೋಡ್ತೀನಿ. ಸಿಕ್ತು ನೋಡ್ತೀನಿ. ಖಜಾನೆ, ನಿಜಕ್ಕೂ ಇದಂತೂ ಖಜಾನೆನೆ. ದಿನ ಬರ್ತೀನಿ ನಾನು ಇಲ್ಲಿಗೆ. ಹೆಂಗ್ ಮಾತಾಡ್ತಾ ಇದೆ ಅಲ್ಲ ಇದು. ತುಂಬಾ ತುಂಬಾ ಖುಷಿ ಆಯ್ತು ನನಗೆ. ಏನಪ್ಪ ಇದು ಬಿಚ್ಚಕ್ಕೆ ಆಗ್ತಿಲ್ಲ. ಅಯ್ಯೋ, ಯಾರಪ್ಪ ಇದು? ಯಾರಪ್ಪ ಅಳ್ತಿರೋದು? ಯಾರದು? ಯಾರಪ್ಪ ಅದು? ನೋಡ್ಕೊಂಡು ಬರ್ತೀನಿ ಯಾರು ಅಂತ. ಯಾರಮ್ಮ ಅದು? ಯಾರು ಅಳ್ತಿರೋದು? ಯಾರು? ಅಯ್ಯೋ, ಯಾರದು? ಯಾರು? ಅಯ್ಯೋ, ಯಾರಮ್ಮ ಅಳ್ತಿರೋದು? ಯಾರದು? ಯಾರು? ಯಾರದು?
ಯಾರಮ್ಮ ನೀನು? ಇಷ್ಟೊಂದು ರಾತ್ರಿ ಏನ್ ಮಾಡ್ತಿದ್ಯಾ? ಏ ಹುಡುಗಿ, ಏನಾಯ್ತು? ಆ ಅಯ್ಯೋ, ಇಷ್ಟೊತ್ತಲ್ಲಿ ನೀನೇನೇ ಮಾಡ್ತಿದ್ಯಾ? ಹಾಗೆ ಮನ್ಸಾಯ್ತು. ಮನೇಲಿ ನಿನ್ ಜೊತೆ ತುಂಬಾನೇ ಜಗಳ ಆಡ್ದೆ. ನನ್ಗೆ ಮನ್ಸು ತುಂಬಾ ಬೇಜಾರಾಗ್ತಾ, ಅದಕ್ಕೆ ನನ್ ಮನ್ಸಾಯ್ತು ಬಂದ್ಬಿಟ್ಟೆ ನಿನ್ ಹಿಂದೆನೆ. ಆದ್ರೆ ನಿನಗ್ ನಾನು ಏನೆಲ್ಲ ಅಂದ್ಬಿಟ್ಟೆ. ನನಗ್ ಅರ್ಥ ಆಯ್ತು ಇದೆಲ್ಲ ಸರಿಯಲ್ಲ ಅಂತ. ಭುವನ್, ನೀನ್ ನನ್ ಗಂಡ ಅಲ್ವಾ? ಬಾ, ತುಂಬಾನೇ ಮೀನ್ನ ಹಿಡ್ಕೊಂಡು ಬಜಾರಲ್ಲಿ ಮಾರ್ತೀನಿ. ತುಂಬಾನೇ ದುಡ್ಡು ಸಿಗುತ್ತೆ ನಮ್ಗೆ. ಆ ದುಡ್ಡಿಂದ ನಾವಿಬ್ರು ಒಂದ್ ದೊಡ್ಡ ಮನೆ ಇಸ್ಕೊಳ್ಳೋಣ. ಹೋಗೋಣ, ಬಾ ಹೋಗೋಣ. ನಿನ್ ದೋಣಿಯಲ್ಲಿ. ಸರಿ ಸರಿ ನಡಿ ಹೋಗೋಣ. ಹೋಗು ಹೋಗು. ಸರಿ ನಡಿ, ಬಾ ಬಾ ಬಾ. ಗೊತ್ತಿಲ್ವಲ್ಲಪ್ಪ ಏನಾಗುತ್ತೋ ಏನೋ. ಈಗ ಇವಳು ಬರೀ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ. ಬೇಗ ಬಾ. ಇವಳಿಗೆ ಹೆಂಗ್ ಗೊತ್ತಾಯ್ತಪ್ಪ ನಾನು ಎಲ್ಲಿದ್ದೀನಿ ಅಂತ? ಹೆಂಗ್ ಗೊತ್ತಾಯ್ತಾ ಏನು? ಬಂದಿದ್ದಾಳೆ, ಇರ್ಲಿ ಬಿಡು, ಬಂದಿದ್ದಾಯ್ತು.